ಇವತ್ತಿನ ಸಂಚಿಕೆಯಲ್ಲಿ ನಾವು ಸಪ್ತ ಸಾಗರಗಳನ್ನು ಹಾಗೂ ಸಪ್ತ ದ್ವೀಪಗಳನ್ನು ಸೃಷ್ಟಿಸಿದ ಮಹಾರಾಜ ಪ್ರಿಯವ್ರತನ ಕಥೆಯನ್ನ ಕೇಳೋಣ. ಸ್ವಯಂಭುವ ಮನುವಿನ ಎರಡನೇ ಮಗ ಪ್ರಿಯವ್ರತ. ಈ ರಾಜಕುಮಾರ ಪ್ರಿಯವ್ರತ ವಿಷ್ಣುವಿನ ಮಹಾನ್ ಭಕ್ತನಾಗಿದ್ದ. ಇವನ ಗುರು ನಾರದ ಮಹರ್ಷಿ. ಪ್ರಿಯವ್ರತ ಯಾವಾಗಲೂ ವಿಷ್ಣುವಿನ ಭಜನೆ ಹಾಗೂ ಸೇವಾ ಕಾರ್ಯದಲ್ಲೇ ಕಾಲ ಕಳೆಯುತ್ತಿದ್ದ. ಒಂದು ಸಲ ರಾಜ ಮನು ತನ್ನ ನಂತರ ಜಗತ್ತನ್ನು ಆಳುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತೆ ಪ್ರಿಯವ್ರತನ ಬಳಿ ಕೇಳಿಕೊಂಡ. ತಂದೆಯ ಆದೇಶವನ್ನ ನೇರವಾಗಿ ತಿರಸ್ಕರಿಸಲಾಗದಿದ್ದರೂ ಪ್ರಿಯವ್ರತನು ಆಡಳಿತದಲ್ಲಿ ಸ್ವಲ್ಪವೂ ಆಸಕ್ತಿಯನ್ನು ತೋರಲಿಲ್ಲ. ಬದಲಾಗಿ ಪುನಃ ಧ್ಯಾನವನ್ನು ಮಾಡಲು ಅವನು ಪರ್ವತದ ಕಡೆಗೆ ಹೊರಟ. ಈಗ ಅವನ ತಂದೆ ಮನು ಮತ್ತು ನಾರದರು ಅವನನ್ನು ಹಿಂಬಾಲಿಸಿದರು. ಕೆಳಗೆ ಭೂಮಂಡಲದಲ್ಲಿ ನಡೆಯುತ್ತಿದ್ದ ಘಟನೆಗಳನ್ನು ತಾನು ಕುಳಿತಲ್ಲಿಂದಲೇ ಗಮನಿಸುತ್ತಿದ್ದ ಬ್ರಹ್ಮದೇವನು ಭಗವಂತನ ನಿಯಮದಂತೆ ಪ್ರಿಯವ್ರತನನ್ನು ಭೂಮಿಯ ಅರಸನಾಗುವಂತೆ ಮಾಡಬೇಕೆಂದು ಯೋಚಿಸಿ ತಕ್ಷಣ ತನ್ನ ದಿವ್ಯವಾದ ಹಂಸವನ್ನೇರಿ ಇತರ ದೇವತೆಗಳನ್ನು ಕರೆದುಕೊಂಡು ಭೂಮಂಡಲದ ಕಡೆಗೆ ಪ್ರಯಾಣವನ್ನು ಬೆಳೆಸಿದ. ಹೀಗೆ ಬ್ರಹ್ಮ ಸಿದ್ಧಲೋಕ, ಗಂಧರ್ವಲೋಕ, ಸಾಧ್ಯಲೋಕ ಮತ್ತು ಚರಣಲೋಕಗಳನ್ನು ದಾಟಿ ಭೂಮಿಯ ಕಡೆಗೆ ಬರುತ್ತಿರುವಾಗ ಆ ಲೋಕಗಳಲ್ಲಿನ ದೇವತೆಗಳು ಹಾಗೂ ಋಷಿಗಳು ತಮ್ಮದೇ ಆದ ವಿಚಿತ್ರವಾದ ವಿಮಾನಗಳಲ್ಲಿ ಹಾರುತ್ತಿದ್ದರು. ಅವರೆಲ್ಲರೂ ಕ್ಷಣಕಾಲ ನಿಂತು ಸೃಷ್ಟಿಕರ್ತನಿಗೆ ಪ್ರಣಾಮಗಳನ್ನು ಸಲ್ಲಿಸಿದರು. ಅವನಿಗೆ ವಿಧ ವಿಧವಾದ ಉಪಚಾರಗಳನ್ನು ನೀಡಿದರು. ಬ್ರಹ್ಮನು ಅಂತಿಮವಾಗಿ ಭೂಮಂಡಲವನ್ನು ಪ್ರವೇಶಿಸಿದ. ಆಗ ಪ್ರಿಯವ್ರತನು ಗಂಧಮಾದನ ಎಂಬ ಪರ್ವತದಲ್ಲಿ ಧ್ಯಾನವನ್ನು ಮಾಡುತ್ತಿದ್ದ. ಆ ಕಡೆಗೆ ನೇರವಾಗಿ ಬ್ರಹ್ಮನು ಹೊರಟ. ತನ್ನ ವಿಶಾಲ ರೆಕ್ಕೆಗಳಿಂದ ಧೂಳನ್ನೆಬ್ಬಿಸುತ್ತಾ ಹಂಸವು ಇಳಿದಿತ್ತು. ಪ್ರಿಯವ್ರತನ ಸಮೀಪದಲ್ಲೇ ಆಸೀನನಾಗಿದ್ದ ನಾರದ ಮುನಿಯು ಬ್ರಹ್ಮನನ್ನು ಕಂಡ ತಕ್ಷಣ ಅವಸರದಿಂದ ಕುಳಿತಲ್ಲಿಂದ ಮೇಲಕ್ಕೆದ್ದು ನಮಸ್ಕಾರವನ್ನು ಮಾಡಿದ. ರಾಜಕುಮಾರ ಪ್ರಿಯವ್ರತ ಮತ್ತು ಸ್ವಯಂಭುವ ಮನುವು ಅವನ ಜೊತೆಗೆ ಮೇಲಕ್ಕೆದ್ದು ನಿಂತರು. ನಂತರ ವೈದಿಕ ಶಿಷ್ಟಾಚಾರದಂತೆ ಬ್ರಹ್ಮನನ್ನು ಗೌರವಿಸಿದರು. ಉಭಯ ಕುಶಲೋಪರಿಗಳನ್ನು ವಿಚಾರಿಸಿಕೊಂಡ ನಂತರ ರಾಜಕುಮಾರನಿಗೆ ಬ್ರಹ್ಮನು, ನಾವೆಲ್ಲರೂ ಭಗವಂತನ ನಿಯಮದಂತೆ ನಡೆಯಬೇಕು. ಅವನೇ ನಮ್ಮ ಜೀವನವನ್ನು ನಿರ್ಧಾರ ಮಾಡುತ್ತಾನೆ. ನೀನು ಭೂಮಿಯನ್ನು ಆಳಬೇಕೆಂಬುದು ವಿಧಿಲಿಖಿತ. ಇದರಿಂದ ನುಣುಚಿಕೊಳ್ಳುವ ಪ್ರಯತ್ನವು ಸಲ್ಲದು ಎಂದು ಪ್ರಿಯವ್ರತನಿಗೆ ಬುದ್ಧಿವಾದವನ್ನು ಹೇಳಿದನು. ಬಹಳಷ್ಟು ಓಲೈಕೆಯ ನಂತರ ಪ್ರಿಯವ್ರತನು ವಿಶ್ವವನ್ನಾಳಲು ಒಪ್ಪಿದನು. ಹೀಗೆ ಸ್ವಯಂಭುವ ಮನುವು ಬ್ರಹ್ಮನ ಸಹಾಯದಿಂದ ತನ್ನ ಆಸೆಗಳನ್ನು ಪೂರೈಸಿಕೊಂಡನು. ಋಷಿ ನಾರದನ ಅನುಮತಿಯೊಂದಿಗೆ ಬ್ರಹ್ಮಾಂಡದ ಎಲ್ಲಾ ಗ್ರಹಗಳನ್ನು ನಿರ್ವಹಿಸುವ ಹಾಗೂ ರಕ್ಷಿಸುವ ಜವಾಬ್ದಾರಿಯನ್ನು ತನ್ನ ಮಗನಿಗೆ ವಹಿಸಿದನು. ಮಹಾರಾಜನಾದ ಪ್ರಿಯವ್ರತನು ಲೌಕಿಕ ವ್ಯವಹಾರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡನು. ಆದರೂ ಅವನ ಮನಸ್ಸು ಸಂಪೂರ್ಣವಾಗಿ ಭಗವಂತನ ಯೋಚನೆಯಲ್ಲೇ ಮುಳುಗಿತ್ತು. ಅದಾದ ನಂತರ ಪ್ರಿಯವ್ರತನು ವಿಶ್ವಕರ್ಮ ಎಂಬ ಪ್ರಜಾಪತಿಯ ಮಗಳು ಬರ್ಹಿಷ್ಮತಿಯನ್ನು ಮದುವೆಯಾದನು. ಅವಳ ಸೌಂದರ್ಯ ಹಾಗೂ ತನ್ನ ಗುಣ ಪರಾಕ್ರಮಗಳಿಗೆ ಸಮಾನವಾದ ಅಗ್ನಿಧರ, ಇದ್ಮಜಿಹ್ವ, ಯಜ್ಞಬಾಹು, ಮಹಾವೀರ, ಹಿರಣ್ಯರೇತ ಮುಂತಾದ 10 ಗಂಡು ಮಕ್ಕಳನ್ನು ಹಾಗೂ ರುಜಸ್ವತಿ ಎಂಬ ಮಗಳನ್ನು ಪಡೆದನು. ರಾಜನು ತನ್ನ ಪತ್ನಿ ಬರ್ಹಿಷ್ಮತಿಯನ್ನು ಬಹಳವಾಗಿ ಪ್ರೀತಿಸುತ್ತಿದ್ದನು. ದಿನಗಳು ಕಳೆದಂತೆ ಈ ಮೋಹವು ಇನ್ನಷ್ಟು ಹೆಚ್ಚಾಗಿತ್ತು. ಅವನಲ್ಲಿ ಮೊದಲಿದ್ದ ಒಬ್ಬ ಭಕ್ತನ ಮನಸ್ಸಿಗಿಂತ ಒಬ್ಬ ಸಂಸಾರಿಯ ಯೋಚನೆಗಳು ಹೆಚ್ಚಾಗಿದ್ದವು. ಅವನು ತನ್ನ ಸಾಮ್ರಾಜ್ಯದ ಇತರೆ ಸಾಮಾನ್ಯ ಪ್ರಜೆಗಳಂತೆ ಬದಲಾದನು. ಹೀಗೆ ಒಂದು ದಿನ ವಾಯುವಿಹಾರವನ್ನು ಮಾಡುತ್ತಿದ್ದ ರಾಜ ಆಗಸದಲ್ಲಿ ಬೆಳಕು ಬೀರುತ್ತಿದ್ದ ಸೂರ್ಯನ ಕಡೆಗೆ ಗಮನಿಸಿದ. ನನ್ನ ಸಾಮ್ರಾಜ್ಯವಾದ ಇಡೀ ಭೂಮಂಡಲದಲ್ಲಿ ಒಂದೇ ಸಮಯದಲ್ಲಿ ಒಂದು ಭಾಗ ಹಗಲು ಹಾಗೂ ಇನ್ನೊಂದು ಭಾಗದಲ್ಲಿ ರಾತ್ರಿಯಾಗುವುದು. ಈ ತಾರತಮ್ಯವನ್ನು ಹೋಗಲಾಡಿಸಬೇಕೆಂದುಕೊಂಡ ರಾಜ ತಕ್ಷಣ ತನ್ನ ರಥವೇರಿದ. ಸೂರ್ಯನ ಪಥವನ್ನು ಹಿಂಬಾಲಿಸುತ್ತಾ ಸಾಗಿದ. ಅವನ ರಥದಿಂದ ಹೊರಹೊಮ್ಮಿದ ಬೆಳಕು ಕತ್ತಲಾದ ಭೂಭಾಗಗಳಿಗೆ ಪಸರಿಸಿತು. ಹೀಗೆ ಇಡೀ ಭೂಮಂಡಲದಲ್ಲಿ ರಾಜನು ಒಂದೇ ಸಮಯದಲ್ಲಿ ಹಗಲನ್ನು ಉಂಟು ಮಾಡಿದ್ದ. ಈ ಕಾರ್ಯವನ್ನು ಮಾಡುವ ಮುನ್ನ ತನ್ನ ರಥವನ್ನು ಒಂದು ಸಮತಟ್ಟಾದ ಜಾಗಕ್ಕೆ ತೆಗೆದುಕೊಂಡು ಹೋದ. ಅಲ್ಲಿಂದ ಕುದುರೆಗಳನ್ನು ವೇಗವಾಗಿ ಓಡುವಂತೆ ಚಾಟಿಯನ್ನು ಬೀಸಿದ. ಅಶ್ವಗಳು ಜೋರಾಗಿ ಕೆನೆಯುತ್ತಾ
ಶರವೇಗದಲ್ಲಿ ಓಡತೊಡಗಿದ್ದವು. ಈಗ ರಥದ ಚಕ್ರಗಳಿಂದ ಕಿಡಿಗಳು ಹೊರಹೊಮ್ಮತೊಡಗಿದವು. ಭೂಮಿಯು ಕಂಪಿಸಿತ್ತು, ಅಲ್ಲಲ್ಲಿ ಸೀಳು ಬಿಡಲಾರಂಭಿಸಿತು. ಕೊನೆಗೂ ಭೂಮಿಯಿಂದ ರಥವು ಆಕಾಶಕ್ಕೆ ಹಾರಿತ್ತು. ತುಂಡು ತುಂಡಾಗಿದ್ದ ಇಳೆಯು 7 ಖಂಡಗಳು ಅಥವಾ ದ್ವೀಪಗಳಾಗಿ ವಿಭಜನೆಯಾಗಿತ್ತು. ಮುಂದೆ ಈ ದ್ವೀಪಗಳಿಗೆ ಕ್ರಮವಾಗಿ ಜಂಬೂ, ಪ್ಲಾಕ್ಷ, ಶಾಲ್ಮಲಿ, ಕುಶ, ಕ್ರೌಂಚ, ಶಕ ಮತ್ತು ಪುಷ್ಕರ ಎಂಬ ಹೆಸರುಗಳು ಬಂದವು. ಪ್ರತಿಯೊಂದು ದ್ವೀಪವು ಹಿಂದಿನ ದ್ವೀಪಕ್ಕಿಂತ 2 ಪಟ್ಟು ದೊಡ್ಡದಾಗಿತ್ತು ಮತ್ತು ಪ್ರತಿಯೊಂದು ದ್ವೀಪವು ಒಂದು ಬಗೆಯ ದ್ರವ ಪದಾರ್ಥದಿಂದ ಸುತ್ತುವರೆದಿತ್ತು ಹಾಗೂ ಸುತ್ತುವರೆದಿದ್ದ ದ್ರವವು 7 ಸಾಗರಗಳಾಗಿ ಬದಲಾಗಿತ್ತು. ಈ 7 ಸಾಗರಗಳಲ್ಲಿ ಕ್ರಮವಾಗಿ ಉಪ್ಪು ನೀರು, ಕಬ್ಬಿನ ರಸ, ಮದ್ಯ, ಬೆಣ್ಣೆ, ಹಾಲು, ಮೊಸರು ಮತ್ತು ಸಿಹಿ ನೀರುಗಳು ಇದ್ದವು. ಈ ದ್ವೀಪಗಳಲ್ಲಿ ಜಂಬೂ ದ್ವೀಪವೇ ಇಂದಿನ ಏಷ್ಯಾ ಖಂಡವಾಗಿದೆ. ಸಾಮ್ರಾಟ ಪ್ರಿಯವ್ರತನು ತನ್ನ 10 ಜನ ಪುತ್ರರಲ್ಲಿ 7 ಜನರಿಗೆ 7 ದ್ವೀಪಗಳ ಮೇಲಿನ ಆಳ್ವಿಕೆಯನ್ನು ನೀಡಿದನು. ಅವರೆಲ್ಲರೂ ತಮ್ಮ ತಂದೆಯ ಅಪ್ಪಣೆಯಂತೆ ರಾಜರಾದರು. ಉಳಿದ 3 ರಾಜಕುಮಾರರು ಸಾಮ್ರಾಜ್ಯವನ್ನು ತೊರೆದು ಸನ್ಯಾಸವನ್ನು ಸ್ವೀಕಾರ ಮಾಡಿದರು. ತನ್ನ ಒಬ್ಬಳೇ ಮಗಳಾದ ರುಜಸ್ವತಿಯನ್ನು ಅಸುರರ ಗುರು ಶುಕ್ರಾಚಾರ್ಯನಿಗೆ ರಾಜ ಮದುವೆ ಮಾಡಿಕೊಟ್ಟನು. ಆ ದಂಪತಿಗೆ ದೇವಯಾನಿ ಎಂಬ ಮಗಳು ಜನಿಸಿದಳು. ಕಾಲಾಂತರದಲ್ಲಿ ಪ್ರಿಯವ್ರತನು ತನ್ನ ಆಡಳಿತವನ್ನು ಸಂಪೂರ್ಣವಾಗಿ ಮಕ್ಕಳಿಗೆ ಒಪ್ಪಿಸಿ ಮಡದಿಯನ್ನು ಸಹ ತ್ಯಜಿಸಿ ಕೇವಲ ಭಗವಂತನ ಧ್ಯಾನ ಹಾಗೂ ಸೇವೆಯಲ್ಲಿ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡನು. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.